ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಕುಳಿತುಕೊಂಡು ಪೆಡಿಕ್ಯೂರ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಮೊದಲನೇದಾಗಿ ಒಂದು ಅಗಲವಾದ ಟಬ್ನಲ್ಲಿ ಉಗುರು ಬೆಚ್ಚಗಿನ ನೀರು ತೆಗೆದುಕೊಂಡು ಅದರಲ್ಲಿ 1 ಟೇಬಲ್ ಚಮಚ ಶ್ಯಾಂಪು, 1 ಟೀ ಚಮಚ ಉಪ್ಪು ಹಾಕಿ ಅದರಲ್ಲಿ ನಿಮ್ಮ ಪಾದಗಳನ್ನು 15 ನಿಮಿಷ ಇಟ್ಟು ನಂತರ ತೆಗೆದು ಚೆನ್ನಾಗಿ ಒರೆಸಿ. ಪ್ಯೂಮಿಕ್ ಸ್ಟೋನ್ನಿಂದ ಚೆನ್ನಾಗಿ ತಿಕ್ಕಿ ಒರಟು ಚರ್ಮವನ್ನು ತೆಗೆದುಹಾಕಿ ನಂತರ ಟೂತ್ ಬ್ರಷ್ನಿಂದ ಉಗುರುಗಳ ಸಂದಿಯಲ್ಲಿ ಸಿಕ್ಕಿಕೊಂಡ ಗಲೀಜನ್ನು ತೆಗೆಯಿರಿ. ನಿಮ್ಮ ಹಿಮ್ಮಡಕ್ಕೆ ಮೆಟಲ್ ಫುಡ್ ಸ್ಕ್ರಬ್ಬರ್ನಿಂದ ಚೆನ್ನಾಗಿ ತಿಕ್ಕಿ ಒಡೆದ ಚರ್ಮವನ್ನು ತೆಗೆದುಹಾಕಿ ಉಗುರುಗಳನ್ನು ಟ್ರಿಮ್ ಮಾಡಿರಿ, ಶೇಪ್ ಕೊಡಿ. ಟವಲ್ನಿಂದ ಕಾಲನ್ನು ಒರೆಸಿ ಕ್ರೀಮ್ನಿಂದ ಕಾಲುಗಳನ್ನು ಮಸಾಜ್ ಮಾಡಿರಿ. ನೇಲ್ ಪಾಲಿಶ್ ಹಚ್ಚಿರಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡಿದರೆ ನಿಮ್ಮ ಪಾದಗಳು ಸುಕೋಮಲವಾಗಿ ಇರುತ್ತದೆ. ನಿಮ್ಮ ಪಾದಗಳು ಬಹಳ ಕಪ್ಪಾಗಿದ್ದರೆ 15 ದಿನಗಳಿಗೆ ಒಮ್ಮೆ ಅರ್ಧ ಬಕೆಟ್ ಬಿಸಿ ನೀರಿನಲ್ಲಿ 1 ಹಿಡಿ ಉಪ್ಪು ಬೆರೆಸಿ ಅದರಲ್ಲಿ ಕಾಲುಗಳನ್ನು ಇಟ್ಟು ನಂತರ ಹೊರತೆಗೆದು ಸೋಪು ಹಾಕಿ ತೊಳೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಪಾದಗಳು ಬಿಳುಪಾಗಿ ಮೃದುವಾಗಿ ಆಕರ್ಷಕವಾಗಿ ಕಾಣುತ್ತದೆ. ಬಟ್ಟಲು ಮೊಸರಿಗೆ 1 ಚಮಚ ಅರಶಿನ, ಕೆಂಪು ತೊಗರಿ ಬೇಳೆ ಹಿಟ್ಟು ಎರಡೂ ಸೇರಿಸಿ ಮುಖ ಕೈಕಾಲುಗಳಿಗೆ ಪ್ರತಿನಿತ್ಯ ಹಚ್ಚುತ್ತಾ ಬಂದರೆ ಅನವಶ್ಯಕ ರೋಮಗಳು ನಿವಾರಣೆಯಾಗಿ ಕೈಕಾಲುಗಳು ಸುಂದರವಾಗುತ್ತದೆ. ಮೊಣಕೈ ಮೊಣಕಾಲು ಗಂಟು ಕಪ್ಪಾಗಿ ಇರುತ್ತವೆ. ಅಂತಹ ಜಾಗಕ್ಕೆ ದಿನವೂ ನಿಂಬೆ ರಸ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆ ಕಪ್ಪು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇಂತಹ ವಿಡಿಯೋಗಳಿಗಾಗಿ BR ಬುಕ್ಸ್ ಲೈಬ್ರರಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.